ಬಿಎಸ್ವೈಗೆ ಇನ್ನೂ ಕೂಡ ಸಂಕಷ್ಟ ತಪ್ಪಿಲ್ಲ. ಸಂತ್ರಸ್ತೆ ತಾಯಿಯ ಸಾವಿನ ಬಗ್ಗೆ ಕೂಡ ಈಗ ಅನುಮಾನಗಳು ಹೇಳ್ತಾ ಇದ್ದಾವೆ. ಸೂಕ್ತ ತನಿಖೆ ನಡೆಸಬೇಕು ಅಂತ ಮಹಿಳಾ ಆಯೋಗ ಪೊಲೀಸ್ ಇಲಾಖೆಗೆ ಪತ್ರ ಬರೆದಿದೆ. ನೋಡಿ, ಬಿಎಸ್ವೈ ವಿರುದ್ಧದ ಪೋಕ್ಸೋ ಕೇಸ್ ವಿಚಾರವನ್ನ ಪ್ರಸ್ತಾಪ ಮಾಡಲಾಗಿತ್ತು. ಮೂಡಾ ಹಗರಣ ಬಂದಾಗ ಕೆಲವು ಕಾಂಗ್ರೆಸ್ ನಾಯಕರು ಹೀಗೆ ಬಿಎಸ್ವೈ ವಿರುದ್ಧದ ಪೋಕ್ಸೋ ಕೇಸ್ ಏನಿದೆ ಅದನ್ನು ಕೂಡ ವಾಪಸ್ ಮರು ತನಿಖೆ ಮಾಡಿಸಲಾಗುತ್ತೆ ಅನ್ನೋ ಹಿಂಟ್ ಕೊಟ್ಟಿದ್ರು. ಈಗ ಅದು ನಿಜ ಆಗ್ತಾ ಇದೆಯಾ? ಹಾಗಿದ್ರೆ ಈಗ ಅದಕ್ಕೆ ಸಂಬಂಧ ಇದೆಯೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಮಹಿಳಾ ಆಯೋಗ ಅಂತೂ ಪೊಲೀಸ್ ಇಲಾಖೆಗೆ ಆ ಪೋಕ್ಸೋ ಕೇಸ್ನ ಸಂತ್ರಸ್ತೆ ಏನಿದ್ದಾರೆ ಅವರ ತಾಯಿಯ ಸಾವಿನ ಕುರಿತಾಗಿ ಒಂದು ತನಿಖೆ ನಡೀಬೇಕು ಅಂತ ಪತ್ರ ಬರೆಯುತ್ತೆ. ಮಹಿಳಾ ಆಯೋಗದ ಮುಖ್ಯಸ್ಥೆ ನಾಗಲಕ್ಷ್ಮಿ ಚೌಧರಿ ಪತ್ರ ಬರೆದಿದ್ದಾರೆ. ಶೀಘ್ರವೇ ತನಿಖಾ ವರದಿಯನ್ನ ಕೂಡ ಆಯೋಗಕ್ಕೆ ಸಲ್ಲಿಸಬೇಕು ಅಂತ ಕೂಡ ಮನವಿ ಮಾಡಿದ್ದಾರಂತೆ. ಹುಳಿಮಾವು ಠಾಣೆಯಲ್ಲಿ ಮಮತಾ ಸಾವು ಕೇಸ್ ದಾಖಲಾಗಿದೆ. ಅಪ್ಡೇಟ್ ಪಡ್ಕೊಂಡು ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ವಿಜಯ್ ಜೊನ್ನಳ್ಳಿ ಲೈವ್ ಇದ್ದಾರೆ, ಕನೆಕ್ಟ್ ಆಗಿದ್ದಾರೆ. ವಿಜಯ್, ಬಹಳ ದೊಡ್ಡ ಒಂದು ಸಂಚಲನವನ್ನ ಇದು ಕೂಡ ಏನಾದರೂ ಉಂಟು ಮಾಡುತ್ತೆ. ಯಾಕಂತಂದ್ರೆ ಪೋಕ್ಸೋ ಆಕ್ಟ್ ಹಂಗಿದೆ, ತುಂಬಾ ಸ್ಟ್ರಿಕ್ಟ್ ಇದೆ ಪೋಕ್ಸೋ ಆಕ್ಟ್. ಜೊತೆಗೆ ಇದು ಪೋಕ್ಸೋ ಅಡಿಯಲ್ಲಿ ದಾಖಲಾಗಿರುವಂತಹ ಪ್ರಕರಣ, ಇನ್ನೊಂದು ಆಕೆಯ ಸಾವು, ಆಕೆಯ ಸಂತ್ರಸ್ತೆಯ ತಾಯಿಯ ಸಾವು ಕೂಡ ಎಲ್ಲೋ ಒಂದು ಕಡೆ ಸ್ವಲ್ಪ ಅನುಮಾನಾಸ್ಪದ ಅಂತ. ಸೊ ಎಷ್ಟರ ಮಟ್ಟಿಗೆ BS ಯಡಿಯೂರಪ್ಪನವರಿಗೆ ಈ ಪ್ರಕರಣ ಮುಳುವಾಗಬಹುದು ವಿಜಯ್? ಶ್ರೀಲಕ್ಷ್ಮಿ, ಪೋಕ್ಸೋ ಪ್ರಕರಣ ಏನಿದೆ, ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರ ವಿರುದ್ಧ ಪ್ರಕರಣ ಈಗ ಮತ್ತೆ ಮುನ್ನೆಲೆಗೆ ಬಂದಿರುವಂಥದ್ದು, ನಾನಾ ರೀತಿಯ ತಿರುವುಗಳನ್ನು ತೆಗೆದುಕೊಳ್ತಾ ಇರುವಂಥದ್ದು. ಈಗಾಗಲೇ ಕೂಡ ಹೈಕೋರ್ಟ್ನಲ್ಲಿ ವಿಚಾರ ಸಂಬಂಧಪಟ್ಟಂತೆ ಆ ಪೋಕ್ಸೋ ಕೇಸ್ಗೆ ತಡೆ ಕೊಟ್ಟಿರೋದನ್ನು ಪ್ರಶ್ನೆ ಮಾಡಿ ಅದನ್ನು ತೆರವುಗೊಳಿಸ್ಬೇಕಂತ ಹೈಕೋರ್ಟ್ಗೆ ಸರ್ಕಾರ ಮೊರೆ ಹೋಗಿರೋ ಬೆನ್ನಲ್ಲೇ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರು ಪೊಲೀಸ್ ಕಮಿಷನರ್ಗೆ ಪತ್ರ ಬರೆದು ತನಿಖೆಗೆ ಏನೋ ಒಂದು ಮನವಿಯನ್ನು ಮಾಡಿರುವಂಥದ್ದು. ಇದಕ್ಕೆ ಬಹಳ ಪ್ರಮುಖ ಕಾರಣ, ಯಾರು ಸಂತ್ರಸ್ತೆ ತಾಯಿ ಸಾವನ್ನಪ್ಪಿದ್ದಾರೆ ಮಮತಾ ಅವರು, ಅವರ ಸಾವಿನ ಸಂಬಂಧಪಟ್ಟಂತೆ ಸಾಮಾಜಿಕ ಕಾರ್ಯಕರ್ತರು ಮತ್ತು ಹಲವು ಸಂಘಟನೆಗಳು ದೂರನ್ನು ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟನ್ನು ಕೊಟ್ಟಿರುವಂಥದ್ದು. ಅದರಲ್ಲಿ ಒಂದಷ್ಟು ಅನುಮಾನ ಇದೆ ಅಂತ ಹೇಳಿರುವಂಥದ್ದು. ಮರಣೋತ್ತರ ಪರೀಕ್ಷೆ ಮಾಡದೆ ಮಾಡಿಲ್ಲ ಅನ್ನುವಂಥದ್ದು. ಅದರ ಜೊತೆಗೆ ಒಂದಷ್ಟು ಅನುಮಾನಗಳಿರುವಂಥ ಹಿನ್ನೆಲೆಯಲ್ಲಿ ಈ ಪ್ರಕರಣವನ್ನು ತನಿಖೆ ಮಾಡಬೇಕು ಅಂತ ಈಗ ನಾಗಲಕ್ಷ್ಮಿ ಚೌಧರಿ ಅವರು ಪತ್ರ ಬರೆದಿರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿರುವಂಥದ್ದು. ಮತ್ತೆ ಈ ಸಂಬಂಧಪಟ್ಟಂತೆ ತನಿಖೆ ಮಾಡಲಾಗುತ್ತಾ ಅನ್ನುವಂಥದ್ದು. ಒಟ್ಟಾರೆಯಾಗಿ ಯಡಿಯೂರಪ್ಪ ವಿರುದ್ಧ ಪೋಕ್ಸೋ ಪ್ರಕರಣ ಅದು ದಿನೇ ದಿನೇ ಯಡಿಯೂರಪ್ಪ ವಿರುದ್ಧ ಬಿಗಿಗೊಳ್ತಾ ಇದೆಯಾ ಅನ್ನುವಂಥದ್ದು ಕೂಡ ಈಗ ಚರ್ಚೆಯ ವಿಚಾರ ಆಗಿರುವಂಥದ್ದು. ಅದಕ್ಕೆ ಪೂರಕವಾಗಿ ಒಂದಷ್ಟು ಘಟನೆಗಳು ನಡೀತಾ ಇರುವಂಥದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ವಿಜಯ್ ಡೀಟೇಲ್ಸ್ಗಾಗಿ. ಪ್ರಿಯಾಂಕ್ ಖರ್ಗೆಗೂ ಕೂಡ ಒಂದು ಕಂಟಕ ಶುರುವಾಗಿದೆಯಾ? ಖರ್ಗೆ ಕುಟುಂಬದ ಟ್ರಸ್ಟ್ಗೆ ಭೂಮಿ ನೀಡಿದ ಪ್ರಕರಣ, ರಿಪಬ್ಲಿಕ್ ಕನ್ನಡ ಇದನ್ನ ಬಹಳ ಡೀಟೇಲ್ ಆಗಿ ಫಾಲೋ ಅಪ್ ಮಾಡಿದೆ. ಬಿಜೆಪಿ ದೂರಿನ ಮೇರೆಗೆ ರಾಜ್ಯಪಾಲರು ಪತ್ರ ಬರೆದಿದ್ದಾರೆ ಕಾಂಗ್ರೆಸ್ ಸರ್ಕಾರಕ್ಕೆ. ಏನೆಲ್ಲ ಇದೆ ರಾಜ್ಯಪಾಲರ ಪತ್ರದಲ್ಲಿ? ಇನ್ನೊಂದು ಮೇಜರ್ ಪ್ರಕರಣ, ರಾಜಭವನದಿಂದ ಕಾಂಗ್ರೆಸ್ ಸರ್ಕಾರಕ್ಕೆ ಪತ್ರ. ದೂರಿನ ಹಿನ್ನೆಲೆಯಲ್ಲಿ ವಿವರಣೆ ಕೊಡಿ, ಏನಿದು ಪ್ರಕರಣ ಅಂತ ವಿವರಣೆ ಕೇಳಿದ್ದಾರೆ ರಾಜ್ಯಪಾಲರು. ಯಾಕೆ ಒಂದು ಕಾರಣ ಕೇಳಿ ಶೋಕಾಸ್ ನೋಟಿಸ್ ಕೊಟ್ರೆ ಅಥವಾ ವಿವರಣೆ ಕೇಳಿ ಒಂದು ನೋಟಿಸ್ ಕೊಟ್ರೆ ಯಾಕದು ಅಷ್ಟು ಪ್ರಮುಖ ಆಗುತ್ತೆ ರಾಜಭವನದಿಂದ ಅಂತಂದ್ರೆ, ಒಮ್ಮೆ ರಾಜಭವನ ಇದನ್ನ ಪರಿಗಣಿಸಿದೆ ಅಂತ ಆದರೆ ಮುಂದೆ ಅದರಲ್ಲಿ ಕಾನೂನು ಕ್ರಮ ಕೈಗೊಳ್ಳೋದಕ್ಕೆ ಅನುಮತಿ ಕೊಡಬಹುದು, ಆಗ ವಿಚಾರಣೆ ನಡೆಯಬಹುದು. ಮುಂದೆ ಅದು ಕೇಂದ್ರದ ಏಜೆನ್ಸಿಗಳಿಂದ ಕೂಡ ವಿಚಾರಣೆ ನಡೆಯುವ ಸಾಧ್ಯತೆಗಳಿರುತ್ತೆ. ಆದ್ದರಿಂದ ಈ ಇಡೀ ಪ್ರಕರಣ ಬಹಳ ಮಹತ್ವವನ್ನು ಪಡ್ಕೊಳ್ಳುತ್ತೆ ಒಮ್ಮೆ ಇದು ರಾಜಭವನದ ಮೆಟ್ಟಿಲನ್ನ ಹತ್ತಿತು ಅಂತ ಆದರೆ. ಹಾಗಾಗಿ ಈಗ ರಾಜ್ಯಪಾಲರು ಖರ್ಗೆ ವಿರುದ್ಧದ ಈ ಪ್ರಕರಣದಲ್ಲಿ ವಿವರಣೆ ಕೇಳಿದ್ದಾರೆ. ಕೆಐಎಡಿಬಿಯಿಂದ ಸಿದ್ಧಾರ್ಥ ಟ್ರಸ್ಟ್ಗೆ ಹಂಚಿಕೆ ಆಗಿದ್ದಂತಹ CA ಸೈಟ್. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ, ನಮ್ಮ ಪ್ರತಿನಿಧಿ ಬಸವರಾಜ್ ಕನೆಕ್ಟ್ ಆಗಿದ್ದಾರೆ. ಬಸವರಾಜ್, ರಾಜ್ಯದಲ್ಲಿ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಮೂಡಿಸಬಲ್ಲಂಥ ಮತ್ತೊಂದು ಮೇಜರ್ ಪ್ರಕರಣ, ರಿಪಬ್ಲಿಕ್ ಕನ್ನಡ ಇದನ್ನ ಬಹಳ ಥರೋ ಆಗಿ ಫಾಲೋ ಮಾಡಿದೆ. ಈ ಪ್ರಕರಣದಲ್ಲಿ ಖರ್ಗೆ ಕುಟುಂಬಕ್ಕೆ ಕಳಂಕ ಅಂಟುತ್ತಾ ಇದೆಯಾ ಅನ್ನೋಂಥ ಪ್ರಶ್ನೆ, ಪ್ರಿಯಾಂಕ್ ಖರ್ಗೆಗೆ ಕೂಡ ಇದು ಉರುಳಾಗಬಹುದಾ ಅನ್ನೋಂಥ ಪ್ರಶ್ನೆ, ಏನೆಲ್ಲ ಇದೆ ಪ್ರಕರಣದಲ್ಲಿ, ಏನೆಲ್ಲ ಆಗಬಹುದು? ರಾಜಭವನದಿಂದ ಕಳಿಸಿರ್ತಕ್ಕಂಥ ನೋಟಿಸ್ ಮುಖಾಂತರ ಏನೆಲ್ಲ ಆಗ್ಬಹುದು ಈಗ? ಶ್ರೀಲಕ್ಷ್ಮಿ, ಬಹಳ ಪ್ರಮುಖವಾಗಿ CA ಸೈಟ್ ಅನ್ನ ಏನು ಹಂಚಲಾಗಿದೆ ಖರ್ಗೆ ಕುಟುಂಬಕ್ಕೆ ಅನ್ನುವಂಥ ಆರೋಪವನ್ನ ಬಿಜೆಪಿ ಮಾಡಿತ್ತು. ಆ ಬಿಜೆಪಿ ಮಾಡಿದ ಬಳಿಕ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರಾದಂಥ ನಾರಾಯಣ ಸ್ವಾಮಿ ಅವರ ನೇತೃತ್ವದಲ್ಲಿ ಒಂದು ದೂರನ್ನು ರಾಜ್ಯಪಾಲರಿಗೆ ಕೊಡಲಾಗಿತ್ತು. ಆ ರಾಜ್ಯಪಾಲರ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿತ್ತು, ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರ ಪ್ರಭಾವ ಬಳಸಿ ಅವರು ಕ್ಯಾಬಿನೆಟ್ನಲ್ಲಿ ಈ ಒಂದು CA ಸೀಟನ್ನು ಅವರ ಸಹೋದರರಾದಂಥ ರಾಹುಲ್ ಖರ್ಗೆ ಅವರಿಗೆ 5 ಎಕರೆ ಭೂಮಿಯನ್ನು ಕೊಡಿಸಿದ್ದಾರೆ.
ಈ ಒಂದು ಸೈಟನ್ನು ಒಂದು ಟ್ರಸ್ಟ್ಗೆ ಕೊಡಿಸಿದ್ದಾರೆ ಅನ್ನುವಂಥ ಒಂದು ಗಂಭೀರವಾದಂಥ ಆರೋಪ ಬಂದಿತ್ತು. ಹಾಗಾಗಿ ಆ ಒಂದು ಆರೋಪ ಬಂದ ನಂತರ ಈ ಒಂದು ದೂರನ್ನು ಕೊಟ್ಟಿದ್ರು. ಆ ದೂರು ಕೊಟ್ಟ ಬಳಿಕ ಈಗ ಸ್ಪಷ್ಟನೆಯನ್ನು ಕೇಳಿ ರಾಜ್ಯಪಾಲರು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರಿಗೆ ಪತ್ರ ಬರೆದಿದ್ದಾರೆ ಅನ್ನುವಂಥ ಮಾಹಿತಿ ಸ್ವತಃ ಬಂದಿದೆ ಅನ್ನುವಂಥ ಮಾಹಿತಿಯನ್ನು ಸ್ಪಷ್ಟವನ್ನು ಹೇಳಿದ ಸಂದರ್ಭದಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾ ಇದ್ರು. ಈ ವಿಚಾರವಾಗಿ ಈಗಾಗಲೇ ಸರ್ಕಾರಕ್ಕೆ ಒಂದು ಪತ್ರವನ್ನು ರಾಜ್ಯಪಾಲರು ಬರೆದಿದ್ದಾರೆ. ಈ ಒಂದು ಪತ್ರದ ಉತ್ತರವನ್ನು ಆಧರಿಸಿ ಮುಂದೆ ಯಾವ ರೀತಿಯಾದಂಥ ತೀರ್ಮಾನವನ್ನು ಕೂಡ ರಾಜ್ಯಪಾಲರು ಮಾಡಬಹುದು, ನಮ್ಮ ವಿರುದ್ಧವೂ ಕೂಡ ಒಂದು ಪ್ರಾಸಿಕ್ಯೂಷನ್ಗೆ ಕೊಡಬಹುದು ಅನ್ನುವಂಥ ಒಂದು ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ರು. ಹೀಗಾಗಿ ಈ ಒಂದು ಪ್ರಮುಖವಾಗಿ ಈ ಸರ್ಕಾರ ಯಾವ ರೀತಿಯಾಗಿ ಉತ್ತರವನ್ನು ಕೊಡುತ್ತೆ ಅನ್ನುವಂಥದ್ದು, ಯಾಕಂದರೆ ಎಲ್ಲವೂ ಕಾನೂನುಬದ್ಧವಾಗಿ ನಾವು ಈ ಒಂದು ಸೈಟನ್ನು ಹಂಚಿಕೆ ಮಾಡಲಾಗಿದೆ, ಇನ್ನೂ ಕೂಡ ಈಗ ನಿರ್ಧಾರ ಆಗಿದೆ, ಇನ್ನೂ ಹಂಚಿಕೆ ಆಗಿಲ್ಲ ಮತ್ತು ಯಾವುದೇ ಹಣವನ್ನು ಕೂಡ ಆ ಕುಟುಂಬದಿಂದ ಕಟ್ಟಿಸ್ಕೊಂಡಿಲ್ಲ ಅನ್ನುವಂತಹ ಮಾಹಿತಿಗಳು ಕೂಡ ಇರೋದ್ರಿಂದ ಎಲ್ಲ ಉತ್ತರವನ್ನು ಸರ್ಕಾರ ಕೊಡಬಹುದು. ಸರ್ಕಾರದ ಉತ್ತರ ಏನಾದರೂ ರಾಜ್ಯಪಾಲರಿಗೆ ತೃಪ್ತಿಯಾಗಿದ್ದೆ ಆದಲ್ಲಿ ಒಂದು ಉತ್ತರವನ್ನು ಇವರಿಗೆ ಬರಿಬಹುದು, ನಾರಾಯಣ ಸ್ವಾಮಿ ಅವರಿಗೆ ಬರಿಬಹುದು, ಹೀಗೆ ಉತ್ತರ ಬಂದಿದೆ ಅನ್ನುವಂಥದ್ದು. ಅದರಲ್ಲಿ ಏನಾದರೂ ಲೋಪ ಆಗಿದೆ ಅನ್ನುವಂಥದ್ದು ಏನಾದರೂ ಕಂಡು ಬಂದಿದ್ದೆ ಆದಲ್ಲಿ ನೀವು ಹೇಳಿದ ಹಾಗೆ ಪ್ರಿಯಾಂಕ್ ಖರ್ಗೆ ಸೇರಿದಂತೆ ಖರ್ಗೆ ಕುಟುಂಬಕ್ಕೆ ಒಂದು ರೀತಿಯಲ್ಲಿ ಇದು ಸಂಕಷ್ಟ ಎದುರಾಗೇ ಆಗುತ್ತೆ ಶ್ರೀಲಕ್ಷ್ಮಿ. ಜೊತೆಗೆ ಇದು ಮತ್ತೊಂದು ಪ್ರಾಸಿಕ್ಯೂಷನ್ ಆಗುವಂತಹ ಸಾಧ್ಯತೆಗಳು ದಟ್ಟವಾಗ್ತವೆ ಶ್ರೀಲಕ್ಷ್ಮಿ. ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ಗಾಗಿ. ಸಿದ್ದರಾಮಯ್ಯಗೆ ಒನ್ಸ್ ಅಗೈನ್ ಇವತ್ತು ಮೂಡ ಮಂಡೇ ಬಿಸಿ. ಮಂಡೇ ಇವತ್ತು ಸೋಮವಾರ ಬಿಸಿ. ಇವತ್ತು ಹೈಕೋರ್ಟ್ನಲ್ಲಿ ಹೈ ವೋಲ್ಟೇಜ್ ಕಲಾಪ ನಡೆಯುತ್ತೆ. ಯಾಕಂತಂದ್ರೆ ಎರಡೂ ಪರ, ದೂರುದಾರರ ಪರ ಹಾಗೂ ರಾಜ್ಯಪಾಲರ ಪರ ಹಾಗೂ ಸಿದ್ದರಾಮಯ್ಯನವರ ಪರ, ಇವರೆಲ್ಲರ ಪರವಾಗಿ ವಾದ ಮಂಡನೆ ಮುಗಿದಿದೆ. ಒಂದು ಹೈ ವೋಲ್ಟೇಜ್ ವಾದ ಮಂಡನೆ. ಅಭಿಷೇಕ್ ಮನು ಸಿಂಘ್ವಿ ವರ್ಸಸ್ ತುಷಾರ್ ಮೆಹ್ತಾ, ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಾದ ಮಂಡನೆ ಹೈಕೋರ್ಟ್ನಲ್ಲಿ ಮುಗಿದಿದೆ. ಇವತ್ತು ಸಿಎಂ ಪರ ತೀರ್ಪು ಬಂದ್ರೆ ಸಿದ್ದರಾಮಯ್ಯ ಫ್ಯಾನ್ಸ್ ಖುಷಿ ಆಗ್ತಾರೆ, ಸಿದ್ದರಾಮಯ್ಯ ನೆಮ್ಮದಿಯಿಂದ ಇರ್ತಾರೆ. ಒಂದು ವೇಳೆ ಅವರ ವಿರುದ್ಧ ಆದೇಶ ಆದ್ರೆ ಇಡೀ ಸರ್ಕಾರವೇ ಶೇಕ್ ಆಗತ್ತಾ ಅನ್ನುವಂಥ ತೀವ್ರ ಕುತೂಹಲ ಮೂಡಿದೆ. ಸೊ ಮೂಡ ಪ್ರಕರಣದ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಅವರ ಮೂಡ್ ಆಫ್ ಏನಾದ್ರೂ ಆಗಿದ್ಯಾ? ಬೆಂಗಳೂರಲ್ಲಿ ಲಾಕ್ ಆಗಿದ್ದಾರೆ. ಕಾದು ನೋಡುವ ತಂತ್ರವನ್ನ ಸಿದ್ದರಾಮಯ್ಯ ಅನುಸರಿಸ್ತಾ ಇದ್ದಾರೆ. ಸಿದ್ದರಾಮಯ್ಯ ನಿನ್ನೆವರೆಗೂ ಕೂಡ ಚಾಮುಂಡಿ ಬೆಟ್ಟಕ್ಕೆ ಹೋಗೋ ಮನ್ಸು ಮಾಡಿದ್ರು ಅಂತ ಹೇಳಲಾಗ್ತಾ ಇತ್ತು. ನಿನ್ನೆವರೆಗೂ ಅಲ್ಲಿಗೆ ಹೋಗ್ತಾರೆ, ಪೂಜೆ ಮಾಡಿಸ್ಕೊಂಡ್ ಬರ್ತಾರೆ ಅಂತ ಹೇಳಲಾಗಿತ್ತು. ಇವತ್ತು ಬೆಂಗಳೂರಲ್ಲೇ ಲಾಕ್ ಆಗಿದ್ದಾರೆ. ಎಲ್ಲೋ ಹೊರಗಡೆ ಹೋಗ್ತಾ ಇಲ್ಲ, ಯಾವ ಸಿಎಂ ಪ್ರೋಗ್ರಾಮ್ಗೂ ಹೋಗ್ತಾ ಇಲ್ಲ ಆಸ್ ಆಫ್ ನಾವು. ಹೈಕೋರ್ಟ್ ಆದೇಶ ಏನು ಬರುತ್ತೆ ಅದ್ರ ಮೇಲೇನೆ ಕಂಪ್ಲೀಟ್ ಲಕ್ಷ್ಯ ಕೊಟ್ಟಿದ್ದಾರಂತೆ. ಅದನ್ನ ನೋಡ್ಕೊಂಡು ಮುಂದಿನ ಪ್ರವಾಸ, ಅದು ನೋಡ್ಕೊಂಡು ಮೈಸೂರಿಗೆ ಹೋಗೋ ಚಾನ್ಸ್ ಇದೆ ಅಂತ ಹೇಳಲಾಗ್ತಾ ಇದೆ. ಅಪ್ಡೇಟ್ ಪಡ್ಕೊಂಡು ನಾವು ವಿಜಯ್ ಜೊನ್ನಳ್ಳಿ ಕನೆಕ್ಟ್ ಆಗಿದ್ದಾರೆ, ಪೊಲಿಟಿಕಲ್ ಬ್ಯೂರೋ ಚೀಫ್. ಎಸ್ ವಿಜಯ್, ಇವತ್ತು ಬಿಗ್ ಡೇ, ವೆರಿ ಇಂಪಾರ್ಟೆಂಟ್ ಡೇ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ, ಅದರಲ್ಲೂ ಕಾಂಗ್ರೆಸ್ಗೆ ಮತ್ತು ಸಿದ್ದರಾಮಯ್ಯನವರ ಸೋ ಕಾಲ್ಡ್ ಅವ್ರು ಏನ್ ಹೇಳ್ತಾರೆ 40 ವರ್ಷದ ರಾಜಕಾರಣ, ಕಪ್ಪು ಚುಕ್ಕೆ ಇಲ್ಲದ ರಾಜಕಾರಣ ಅಂತ ಒಂದು ಹಂತಕ್ಕೆ ಇವತ್ತು, ಅಂದ್ರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ಬೋದಾ ಬೇಡವಾ ಅನ್ನೋ ಒಂದು ಹಂತಕ್ಕೆ ಇವತ್ತು